ನಾಗದೇನಹಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಅದ್ದೂರಿ ಹನುಮಂತ ವಾಹನೋತ್ಸವ. ನಾಗದೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ರುಕ್ಮಿಣೀ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಇಂದು ಹನುಮಂತ ವಾಹನೋತ್ಸವ ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ಜರುಗಿತು. ಹನುಮಂತ ವಾಹನದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಯಿತು. ಇಂದಿನ ಪೂಜಾ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರಾದ ಶ್ರೀಮತಿ ದಾಕ್ಷಾಯಣಮ್ಮ ಮತ್ತು ಪುತ್ರ ನಂದೀಶ್ ಅವರ ಕುಟುಂಬದವರು ನೆರವೇರಿಸಿಕೊಟ್ಟರು. ಉಪಸ್ಥಿತರಿದ್ದ ಗಣ್ಯರು ಅಧ್ಯಕ್ಷರು ಎನ್. ಜಿ. ವೆಂಕಟರೆಡ್ಡಿ, ಖಜಾಂಚಿ ಬಿ. ಸೀತಾರಾಮರೆಡ್ಡಿ, ಕಾರ್ಯದರ್ಶಿ ಎಸ್. ನಾರಾಯಣಸ್ವಾಮಿ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು, ಗ್ರಾಮದ ಹಿರಿಯರು ಮತ್ತು ಗಣ್ಯರು ಉಪಸ್ಥಿತರಿದ್ದರು.
ನಾನು ನಾಗದೇನಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ನಾನು ಒಂದು ಪ್ರೆಸಿಡೆಂಟ್ ಆಗಿ ಸುಮಾರು ವರ್ಷಗಳಿಂದ ನಮ್ಮ ತಾತರ ಮುತ್ತಾತರ ಕಾಲದಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಬ್ರಹ್ಮರಥೋತ್ಸವ ವೇಣುಗೋಪಾಲ ಸ್ವಾಮಿ. ಇವತ್ತು ಸ್ವಾಮಿ ಅವರಿಗೆ ಕಲ್ಯಾಣೋತ್ಸವ ಇರುತ್ತೆ, ಮತ್ತು ನಾಳೆ ಬ್ರಹ್ಮರಥೋತ್ಸವ ಇರುತ್ತೆ. ಆ ಬ್ರಹ್ಮರಥೋತ್ಸವವನ್ನು ನಮ್ಮ ಗ್ರಾಮದಲ್ಲಿರುವವರು ಎಲ್ಲರೂ, ನಮ್ಮ ಗ್ರಾಮದ ಗ್ರಾಮಸ್ಥರು, ನಮ್ಮ ಕಮಿಟಿಯವರು, ನಮ್ಮ ಮೆಂಬರ್ಸ್ ಎಲ್ಲರೂ, ನಾವು ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ಮುಂದಿನ ಎಷ್ಟೋ ನಾವು ತಾತರ ಮುತ್ತಾರ ಕಾಲದಿಂದ ಮಾಡ್ತಿರೋ ಕೆಲಸ ಹಿಂಗೆ ನಾವು ನಮ್ಮ ಮಕ್ಕಳು, ನಮ್ಮ ಹಿರಿಯರು, ನಮ್ಮ ಇರುವರು, ನಮ್ಮ ಊರಿನಲ್ಲಿರುವ ತೋಟಿ ತಲಾರಿ ಸಾಕ್ಲ ಮಂಗಳ ಎಲ್ಲರೂ ಸೇರಿ ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕಂತ ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೀವಿ. ಆ ದೇವರ ಕೃಪಕ್ಕೆ ಬ್ರಹ್ಮರಥೋತ್ಸವ ನಾಳೆ ಎಲ್ಲರೂ ಬಂದು ದೇವರಿಗೆ ಕೃಪವಾಗಿ ದೇವರನ್ನ ಸಲ್ಲಿಸಬೇಕಂತ ನಾನು 4 ಮಾತುಗಳನ್ನು ಮಾತನಾಡಿ ಬಿಡ್ತಾ ಇದ್ದೀನಿ. ಬ್ರಹ್ಮರಥೋತ್ಸವದ ಅಂಗವಾಗಿ ನಾಗದೇನಹಳ್ಳಿ ಗ್ರಾಮದಲ್ಲಿ 23/4/26 ಬ್ರಹ್ಮರಥೋತ್ಸವ ಇದೆ. ಅದರ ಪ್ರಯುಕ್ತ ಶ್ರೀ ಹನುಮಂತ ವಾಹನೋತ್ಸವ ಈ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ವಿಶೇಷವಾಗಿ ರಾತ್ರಿ ಕಲ್ಯಾಣೋತ್ಸವ ಇದೆ, ನಾಳೆ ಬ್ರಹ್ಮರಥೋತ್ಸವ ಇದೆ. ಇದೆಲ್ಲ ಭಕ್ತಾದಿಗಳೆಲ್ಲ ಬರಬೇಕಾಗಿ. ನನ್ನ ಹೆಸರು ಆಲಯ ಅಂತ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾಗದೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ನಾವು ಈ ರಥೋತ್ಸವನ ಮಾಡ್ತಾ ಬರ್ತಿದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತಿದೀವಿ. ಹೀಗೆ ಪ್ರತಿ ವರ್ಷನೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಆದಷ್ಟು ನೀವು ಎಲ್ಲಾರು ಬಂದು ನಮ್ ಜೊತೆ ಸೇರಿ ಇದನ್ನ ಇದೇ ರೀತಿ ಮುಂದಕ್ಕೆ ನಡ್ಸ್ಕೊಂಡು ಹೋಗೋ ತರ ಮಾಡಿ. ಇನ್ನ ದೊಡ್ಡದಾಗಿ ಏನೋ ಇಂಪ್ರೂವ್ಮೆಂಟ್ ಮಾಡೋಣ. ಎಲ್ಲಾರು ಸೇರ್ಕೊಂಡು ಎಲ್ಲಾರು ಬನ್ನಿ, ಎಲ್ಲಾರು ಕೇಳ್ಕೊಳ್ಳಿ, ಎಲ್ಲಾರ್ಗು ಒಳ್ಳೇದಾಗತ್ತೆ. ನಿಮ್ ಪರ ನಾವು ಕೇಳ್ಕೊಂಡಿದೀವಿ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಈ ಪ್ರತಿ ವರ್ಷ ಮಾಡ್ತೀವಿ. ಇದೇ ರೀತಿ ನೀವು ಕೂಡ ಬಂದ್ ಸಪೋರ್ಟ್ ಮಾಡಿ, ಎಲ್ಲಾರು ಕೂಡ ಇನ್ನೂ ಚೆನ್ನಾಗಿ ಮಾಡೋಣ. ನಾವು ಈ ರಥೋತ್ಸವನ ಮುಂದೆನೂ ನಡ್ಸ್ಕೊಂಡು ಹೋಗ್ತೀವಿ, ಮುಂದೆ ಯಾವಾಗ್ಲೂ ನಡ್ಸ್ಕೊಂಡು ಹೋಗ್ತೀವಿ. ಏನೋ ವೇಣುಗೋಪಾಲ ಸ್ವಾಮಿ ನಮ್ಗೆ ಚೆನ್ನಾಗಿ ಒಳ್ಳೇದ್ ಮಾಡಿದಾನೆ, ಅವ್ರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ ನಾನು ಈ ಊರ್ ಮೇಲೂ ಈ ಊರ ಜನದ ಮೇಲೂ ಒಳ್ಳೇದಾಗ್ಲಿ ಅಂತ ನಾನು ಈ ಮುಖಾಂತರ ಬೇಡ್ಕೊತೀನಿ. ಮೇಡಮ್, ಈ ಗ್ರಾಮದಲ್ಲಿ ನಾಗದೇನಹಳ್ಳಿ ಗ್ರಾಮ ಹುಟ್ಟಿ ಬೆಳೆದು ಎಲ್ಲೇ ಇದ್ರೂ ನಿಮ್ಮ ಒಂದು ತಾತ ಮುತ್ತಾತನ ಹಿರಿಯರ ಕಾಲದಿಂದ ಒಂದು ರಥೋತ್ಸವದ ವೇಣುಗೋಪಾಲ ಸ್ವಾಮಿ ಪ್ರಯುಕ್ತ ಈ ದಿನವನ್ನು ಈ ಒಂದು ಊರಿನ ಎಲ್ಲ ಮೆರವಣಿಗೆ ಪ್ರತಿ ವರ್ಷವೂ ಪ್ರತಿದಿನ ಇದೇ ನಿಮ್ಮ ಕುಟುಂಬಸ್ಥರೆಲ್ಲ ಬಂದು ಮೆರವಣಿಗೆ ಹಮ್ಮಿಕೊಂಡು ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಸಿರೋದು ನಂಬಿಕೆ. ಹೌದು ಸರ್, ಹೌದು ಸರ್, ಹೌದು. ನಾಗದೇನಹಳ್ಳಿ ಗ್ರಾಮಸ್ಥರಿಂದ ವೇಣುಗೋಪಾಲ ಸ್ವಾಮಿ ಟ್ರಸ್ಟ್ ಕಡೆಯಿಂದ ಬ್ರಹ್ಮರಥೋತ್ಸವ ನಾಳೆ ಇದೆ. ಇವತ್ತು ನಮ್ದು ಹನುಮಂತೋತ್ಸವನೂ ಇದೆ. ನಾವು ತಾತ ಮುತ್ತಾತನ ಕಾಲದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ. ಈಗ್ಲೂ ಮುಂದೇನು ನಡ್ಸ್ಕೊಂಡ್ ಹೋಗ್ತೀವಿ. ಯಾವಾಗ್ಲೂ ನಾವು ಇದನ್ನ ತಪ್ಪಿದ್ದಿಲ್ಲ, ಈಗ್ಲೂ ಹಾಗೆ ನಡ್ಸ್ಕೊಂಡ್ ಹೋಗ್ತೀವಿ. ಆ ದೇವ್ರ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ. ನನ್ನ ಹೆಸರು ದಾಕ್ಷಾಯಿಣಿ ಅಂತ, ನಮ್ಮ ಫ್ಯಾಮಿಲಿ ಇವರೆಲ್ಲ. ನನ್ನ ಮಗ ನಂದೀಶ್ ಅಂತ, ನನ್ನ ತಮ್ಮ ನಟರಾಜ್ ಅಂತ.